ಹಾಯ್ ಗಾಯ್ಸ್, ನಮಸ್ಕಾರ. ನಾವಿವತ್ತು ಎಲ್ಲಿದ್ದೀವಿ ಅಂದರೆ ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಮೀನಾಕ್ಷಿಪುರಂ ಅಂತ ಒಂದು ಪ್ಲೇಸು ಇನ್ಸ್ಟಾಗ್ರಾಮಲ್ಲಿ ತುಂಬ ವೈರಲ್ ಆಗಿದೆ. ಅದರ ಸೀನಿಕ್ ಸ್ಪಾಟ್ಸು ಇದನ್ನೆಲ್ಲನೂ ವಿಡಿಯೋ ಮಾಡೋಣ ಅಂತ ಇವತ್ತೊಂದು ಲಾಗ್ ಮಾಡ್ತಾಯಿದ್ದೀನಿ. ಟೋಟಲ್ ನಾನು ಇಲ್ಲಿಂದ ಮೈಸೂರು ನನ್ನ ಲೊಕೇಶನಿಂದ 30 ಕಿಲೋಮೀಟರ್ಸ್ ಸೈಕ್ಲಿಂಗ್ ಮಾಡಬೇಕಾಗುತ್ತೆ. ಅಲ್ಲಿಂದ ವಾಪಸ್ಸು 30 ಕಿಲೋಮೀಟರ್ಸ್ ಮಾಡಬೇಕಾಗುತ್ತೆ. ಟೋಟಲ್ 60 ಕಿಲೋಮೀಟರ್ಸ್. ಸೊ ಹೋಗ್ತಾ ಏನಾಗುತ್ತೆ ಎಲ್ಲ ಲಾಗ್ ಮಾಡ್ತಾ ನಿಮಗೆಲ್ಲ ತಿಳಿಸಿ. ಮೊಬೈಲ್ನ ಆಫ್ ಮಾಡಿಬಿಟ್ಟಿದ್ದೀನಿ. ಮ್ಯಾಪ್ ನೋಡಿಬಿಟ್ಟು ಒಂದ್ಸರಿ ಚಾರ್ಜ್ ಖಾಲಿ ಆಗ್ಬಿಡುತ್ತೆ ಅಂತ. ಏನಪ್ಪ ಇಷ್ಟು ಲೇಟ್ ಹೋಗ್ತಾ ಇದ್ದಾನೆ, 7 ಗಂಟೆ ಆಗಿದೆ ಅಂತ ಅಂದರೆ ನಮ್ಮ ನಾಯಿ 5:30 ಇಟ್ಟಿದ್ದು ಅಲಾರಾಮ್ನ ಆಫ್ ಮಾಡಿಬಿಡ್ತು. ನಾನೇ ಆಫ್ ಮಾಡಿದ್ದು. 6:15 ಇದೆ. ನಾನು ರೆಡಿಯಾಗಿ ಬರೋಕ್ಕೆ ಒಂದು 7 ಗಂಟೆ ಆಯಿತು. ನಾನು ನೋಡಿರೋ ಪ್ರಕಾರ ಇಲ್ಲಿಂದ ಎಲ್ಲೋ ಲೆಫ್ಟ್ ರೈಟ್ ಇಲ್ಲ. ಇನ್ನು ನೆಕ್ಸ್ಟ್ 2 to 3 ಕಿಲೋಮೀಟರ್ಸ್ ತನಕ. ಆಗಲೇ ತುಂಬ ಸುಸ್ತಾಗ್ಬಿಟ್ಟಿದೆ. ಒಂದು ಪ್ರೋಟೀನ್ ಬಾರ್ ಒಂದು ತೊಗೊಂಡಿದ್ದೀನಿ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿದೆ ಮೈಸೂರು. ಇವನು ಅಂತ ಕೇಳೋದಾದ್ರೆ ನನ್ನ ಹೆಸರು ನವನೀತ್. ಇವನು ಓಡ್ತಿರೋ ಸ್ಪೀಡ್ ನೋಡಿದ್ರೆ ಇವನು ಸುಭಾಷ್ ಚಂದ್ರ ಬೋಸ್ ಆಗ್ಬೋದು. ಗಾಡ್ ಇಸ್ ಗ್ರೇಟ್. SP ಅಂತ ಗ್ರೇಡ್ 11th ಸ್ಟೂಡೆಂಟ್ ಫ್ರಮ್ DPS ಮೈಸೂರು. ನಾನು ಭಾಳ ಪ್ಲೇಸಸ್ ಟ್ರಾವೆಲ್ ಮಾಡಿದ್ದೀನಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಅರೌಂಡ್ 4 ಕಂಟ್ರೀಸ್: ಟರ್ಕಿ, UAE, ಮಲೇಷ್ಯಾ ಆ್ಯಂಡ್ ಆಫ್ಕೋರ್ಸ್ ಇಂಡಿಯಾ. ಅದನ್ನು ಸೇರಿಸಲೇಬೇಕಾಗುತ್ತೆ. ಮುಂದೆ ಏನೇನು ಟ್ರಾವೆಲ್ ಮಾಡ್ತೀನಿ ಅದನ್ನೆಲ್ಲ ಲಾಗ್ಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇದು ನನ್ನ ಫಸ್ಟ್ ಲಾಗು. ಇದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಏನಾದರೂ ಆದರೆ ಪಾಯಿಂಟ್ಔಟ್ ಮಾಡಿ ಹಾಕಿ ನನಗೆ. ನಾನು ನೆಕ್ಸ್ಟ್ ಲಾಗಿಗೆ ಕರೆಕ್ಟ್ ಮಾಡ್ಕೊತೀನಿ. ಹಿಂದೆ ಅಂತೂ ಸಿಕ್ಕಾಪಟ್ಟೆ ಸ್ಲೋಪ್ ಇತ್ತವರು. ತುಂಬ ಸುಸ್ತಾಗ್ಬಿಟ್ಟಿದೆ. ಆಗಲೇ ಒಂದು 22 ಕಿಲೋಮೀಟರ್ಸ್ ಆಗಿರ್ಬೋದು. ತುಂಬ ನಿಯರ್ ಇದ್ದೀವಿ ಲೊಕೇಶನ್ಗೆ ನಾವು. ಆಗಲೇ ಸುಮಾರು ಜನ ಹೋಗ್ತಿರೋಂಗೆ ಕಾಣ್ತಾ ಇದ್ದಾರೆ. ನೋಡೋಣ ಅಲ್ಲಿಗೆ ಹೋಗ್ತಾ ಇದ್ದಾರಾ ಇಲ್ವಾ. ನೀವು ಯೋಚನೆ ಮಾಡ್ತಾ ಇರ್ಬೋದು, ಈ 16 ವರ್ಷದ ಹುಡುಗ ಸರಿ 60-70 ಕಿಲೋಮೀಟರ್ ಸೈಕ್ಲಿಂಗ್ ಮಾಡ್ತಾನ ಅಂತ ಅನ್ಸರಿಸಿ. ಎಸ್, ಹೌದು, ನಾನು ಮಾಡಿದ್ದೀನಿ. ನಾನು 50 ಕಿಲೋಮೀಟರ್ಸ್ನ ಒಂದು 4 ಸರಿ ಮಾಡಿದ್ದೀನಿ. ನಮ್ಮ ರಿಂಗ್ ರೋಡ್ ಕಂಪ್ಲೀಟ್ ಮಾಡಿದ್ದೀನಿ. ಮೈಸೂರು ರಿಂಗ್ ರೋಡ್ 4 ಟೈಮ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ಮತ್ತು ಮುಂದೆ ಹಲವಾರು ಸೈಕ್ಲಿಂಗ್ ಎಕ್ಸ್ಪಿಡಿಷನ್ಸ್ಗೆ ಹೋಗಬೇಕು ಅಂತ ಇಂಟ್ರೆಸ್ಟ್ ಹೇಳಿದ್ದೀನಿ. ಮತ್ತು ಸುಮಾರು ಟ್ರೆಕ್ಕಿಂಗ್ ಮಾಡಿದ್ದೀನಿ. ನಾನು ಹಮ್ಟಾ ಪಾಸ್ ಸರ್ಕ್ಯೂಟ್ ಮಾಡಿದ್ದೀನಿ 2023 ನಾನು 7th ಗ್ರೇಡಲ್ಲಿದ್ದಾಗ. ಮತ್ತು ಕುಂತಿ ಬೆಟ್ಟ, ಚಾಮುಂಡಿ ಬೆಟ್ಟ ಎಲ್ಲ ಸುಮಾರು ಸರಿ ಮಾಡಿದ್ದೀನಿ. ಅದಕ್ಕೆ ಅದೆಲ್ಲ ಹೊಸದಲ್ಲ ನನಗೆ. ಇನ್ನು ಮುಂದೆ ಹೋಗ್ತಾ ಇರೋ ಎಲ್ಲ ಎಕ್ಸ್ಪಿಡಿಷನ್ಸ್ಗೆಲ್ಲ ನಾನು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಏನೇನು 5 ನಿಮಿಷ ರೀಚ್ ಆಗ್ತೀವಿ ನಾವು ಮೀನಾಕ್ಷಿಪುರ ಸೀನಿಕ್ ಸ್ಪಾಟ್. ಮೀನಾಕ್ಷಿ ಗೈಸ್, ಲೊಕೇಶನ್ ಇಲ್ಲೇ ಎಂಡ್ ಆಗಿತ್ತು. ಇಲ್ಲೇ ಮೋಸ್ಟ್ಲಿ ಇನ್ನೂ ಮುಂದೆ ಹೋಗಬೇಕು ಅಂದ್ಕೊತೀನಿ. ಲೊಕೇಶನ್ ಇಲ್ಲೇ ತೋರಿಸ್ತಾ ಇರೋದು. ಆದರೆ ಇಲ್ಲಿಂದ ಕಾಣಿಸ್ತಿದೆ, ಅಲ್ಲಿ ನೋಡ್ಬೋದು. ಅಲ್ಲಿಗೆ ಹೋಗ್ಬೇಕು ಇವಾಗ ಸ್ಟ್ರೈಟು. ಏನೇನು 300 ಮೀಟ್ರ್ ಇದೆ ಅನ್ನೋಷ್ಟರಲ್ಲಿ ನೀವು ರೋಡ್ ನೋಡ್ಬೋದು. ಏನು ಬಂದ್ವಿ ಗೈಸ್. ಅಲ್ಲಿ ನೋಡಿ ಕಾಣ್ತಿರ್ಬೋದು. ಆನಂದೂರು ಗ್ರಾಮ ಪಂಚಾಯತಿ ಬೋರ್ಡ್ ನೋಡ್ತಾ ಇರ್ಬೋದು. ಇಲ್ಲಿ ಲೆಫ್ಟ್ ಹೋಗೋದ ರೈಟ್ ಹೋಗೋದ ಗೊತ್ತಾಗ್ತಾ ಇಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಲೆಫ್ಟ್ ಹೋಗಿ ಟ್ರೈ ಮಾಡೋಣ. ಫೈನಲಿ ಬಂದ್ಬಿಟ್ಟು ಗೈಸ್.
ಏನು ಗ್ರೂಪ್ ಪ್ಲೇಸು ಇಷ್ಟು ಸಕ್ಕತ್ತಾಗಿದೆ ಅದಕ್ಕೆ ಗೈಸ್ ಬಂದ್ಬಿಟ್ಟಿದ್ದೀವಿ. ಸ್ವಲ್ಪ ಮುಂದೆ ಹೋಗಿ ನಿಲ್ಸೋಣ, ಫೋಟೋಸ್ ತಗೊಳ್ಳೋಣ, ವೀಡಿಯೋಸ್ ಗೈಸ್. ಒಳ್ಳೆ ಹತ್ರ ಬಂದಂಗೂ ಆ ಕೋಲ್ಡ್ ಫೀಲ್ ಆಗ್ತಾ ಇದೆ. ತುಂಬ ತಂಪಾಗಿ ತುಂಬ ಚೆನ್ನಾಗಿದೆ ನೇಚರ್. ಗೈಸ್, ಇವಾಗ ನೋಡಿದ್ದೀರಾ ಮೀನಾಕ್ಷಿಪುರದ ಬ್ಯೂಟಿ. ಇವತ್ತಿನ ಲಾಗ್ ಇಲ್ಲೇ ಎಂಡ್ ಆಗುತ್ತೆ. ನನ್ನ ಪೇಜ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬಲ್ಲಾದರೆ ಈ ಥರ ಕಂಟೆಂಟ್ಸ್ಗೋಸ್ಕರ. ಫ್ಯೂಚರಲ್ಲಿ ಇನ್ನೂ ಬೆಟರ್ ಕಂಟೆಂಟ್ಸ್ ಬರುತ್ತೆ, ಅದಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.